ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ನಾನು ಭಾಳ ಚಲೋ ಅದೀನಿ ಆ್ಯಂಡ್ ನೀವು ಚಲೋ ಅದಿರಿ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿರಿ. ಏನಂದ್ರೆ ಇವತ್ತು ಮುಳುಗಾಯ್ದು ಬಜ್ಜಿ ಮಾಡತ್ತೀನಿ. ಇದು ನಮ್ಮ ಊರ ಕಡೆ ಭಾಳ ಫೇಮಸ್ ಅದ. ಅಂದ್ರೆ ಗದಗ ಮುಳುಗಾಯಿ ಬಜ್ಜಿ ಅಂತಲೇ ಭಾಳ ಫೇಮಸ್ ಅದ. ಆ ಕಡೆ ಭಾಳ ಜನ ಮಾಡ್ತಾರೆ ಆ್ಯಂಡ್ ನಾವು ಮನ್ಯಾಗ ವೀಕ್ಲಿ ಒನ್ಸ್ ಆರ್ 2 ಟೈಮ್ ಅಂತೂ ಮಾಡೇ ಮಾಡ್ತೀವಿ. ಅಷ್ಟು ಚಲೋ ಆಗೈತೆ. ಆ್ಯಂಡ್ ನಾನು ಇಲ್ಲಿ ಬಂದಮೇಲೆ ಇವ್ರಿಗೂ ಎಲ್ಲರಿಗೂ ರೂಢಿ ಮಾಡಿಸ್ಬಿಟ್ಟೇನೆ. ಯಾಕಂದ್ರೆ ಖಾರ ಖಾರ ಇರ್ತದಲ್ಲ, ತಿನ್ನಕ್ಕೆ ಮಜಾ ಬರ್ತದೆ. ಅದು ಹೆಂಗೆ ಮಾಡೋದು ಅಂತಲೂ ಹೇಳ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ಹಂಗೆ ಒಂದೆರಡು ಇನ್ಸಿಡೆಂಟ್ ಆಗಿದ್ವು ನಮ್ಮ ಊರ ಕಡೆ ಜಗ್ಗಿ ಬಂದಾಗ. ಅದು ಏನು ಅಂತಲೂ ಇದ್ರಾಗ ಹೇಳ್ತೀನಿ ನಿಮ್ಗೆ. ಭಾರಿ ಮಸ್ತ್ ಅದಾವು, ಮಜಾನೂ ಅದಾವು, ಒಂದು ಸ್ವಲ್ಪ ಬೇಜಾರೂ ಆಕೈತಿ ಯಾಕೆ ಹಿಂಗೆ ಮಾಡ್ತಾರೆ ನಮ್ಮ ಮಂದಿನೂ ಅಂತ. ಬರ್ರಿ ಮತ್ತು ಬದ್ನಿಕಾಯಿ ಬಜ್ಜಿ ಮಾಡೋಣ. ಏನೂ ಇಲ್ಲ, ಸಿಂಪಲಾಗಿ ಬದ್ನಿಕಾಯಿನ ನಾನು ಹೆಂಗೆ ವಿಡಿಯೋದಾಗ ತೋರ್ಸಾತೇನಲ್ಲ ಹಂಗೆ ಹೆಚ್ಕೋಬೇಕು. ದೊಡ್ಡದು ಒಂದು ಪೀಸ್ ಹೆಚ್ಕೊಂಡ್ರೆ ಅದ್ರ ನಡುವೆ ಹಿಂಗೆ ಸೀಳ್ಕೋಬೇಕು. ಅಂದ್ರೆ ಅದನ್ನು ನಾವು ಏನು ಸ್ಟಫಿಂಗ್ ಮಾಡಿ ತುಂಬ್ತೀವಲ್ಲ, ಹಸಿ ಮೆಣಸಿನ್ಕಾಯಿ ತುಂಬೇಕು ಅದ್ರೊಳಗೆ. ಮಾಮೂಲಿ ನಮ್ಮ ಮನ್ಯಾಗ ನಮ್ಮ ಕಡೆ ಎಲ್ಲ ಹಸಿ ಮೆಣಸಿನ್ಕಾಯಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ವಾರಾನ್ಗಂಟ್ಲೆ 3-4 ದಿನ ಹಿಂಗೆ ಸ್ಟೋರ್ ಮಾಡ್ಕೊಂಡಿರ್ತೀವಿ. ಅದು ಹಸಿ ಮೆಣಸಿನ್ಕಾಯಿ ಆದರೂ ಓಕೆ, ಇಲ್ಲ ಫ್ರೆಶ್ಶಾಗಿ ಮಾಡ್ಕೋತೀನಿ ಅಂದ್ರೂ ಓಕೆ. ಇವಾಗ ನಾನು ಫ್ರೆಶ್ಶಾಗಿ ನಿಮ್ಗೆ ತೋರ್ಸಾತೀನಿ ಹಸಿ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತಲೂ. ಅದನ್ನು ಮುಂದೆ ನಾವು ವಿಡಿಯೋದಾಗ ಶೇರ್ ಮಾಡೇನಿ ರೀ. ಆ್ಯಂಡ್ ಬರ್ರಿ ಅದು ಹೆಂಗೆ ಪೇಸ್ಟ್ ಮಾಡೋದು, ಹಸಿ ಮೆಣಸಿನ್ಕಾಯಿ ಹರ್ಕೊಳ್ಳೋದು ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ಈಗ ಬದ್ನಿಕಾಯಿನ ಈ ಥರ ಹೆಚ್ಚಿಬಿಟ್ಟು ಬಿಸಾಕೋದು. ನಾನು ಒಂದು ಬದ್ನಿಕಾಯಿ ಹೆಚ್ಚಷ್ಟೇ ತೋರಿಸೇನಿ ರೀ. ಅದು ನೋಡ್ಬೋದು ನೀವು ಅದನ್ನು ಕಟ್ ಮಾಡೋದು ಹೆಂಗೆ ಅಂತ. ಆ್ಯಂಡ್ ಬಿಹೈಂಡ್ ದ ಸ್ಟೋರಿ ಅಂತ ಹೇಳಿದ್ನಲ್ಲ, ಏನಂದ್ರೆ ಜಗ್ಗಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದಿದ್ರು. ಗದಗಿಗೇನೋ ಹೋಗಿದ್ವಿ ನಾವು. ಆ ಟೈಮ್ನಾಗ ಮುಳುಗಾಯಿ ಬಜ್ಜಿ ನಾನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ದೆ, ಹಿಂಗಿರ್ತದೆ ತಿನ್ನೋಣ ಬರ್ರಿ ಅಂತ. ಎಲ್ಲ ತೊಗೊಂಡು ಬರ್ರಿ ಅಂತ ಹೇಳಿದೆ ಫಸ್ಟು. ಸೊ ಅವ್ರಿಗೆ ಅಂಗಡಿ ತೋರಿಸ್ಬಿಟ್ಟು ನಾನು ಬಂದೆ. ಹಂಗೆ ಕುತ್ಕೊಂಡಿದ್ದೆ ಕಾರ್ನಾಗ, ಬರ್ರಿ ತೊಗೊಂಬರ್ರಿ ಅಂತ. ಅವ್ರು ಹೋದ್ರೆ ಪ್ಲೇಟಿಗೆ 50 ರೂಪಾಯಿ ಹೇಳ್ಯಾರ. 4 ಬಜ್ಜಿ ಇದಾವೆ, 50 ರೂಪಾಯಿಗೆ ಒಂದು ಪ್ಲೇಟ್ ಹೇಳ್ಯಾರ. ನನಗೆ ಶಾಕ್ ಆದೆ. 50 ರೂಪಾಯಿ ಕೊಟ್ರೆ ಇಷ್ಟು 4 ಬಜ್ಜಿ ಕೊಟ್ರ ಅಂತಂದು. ಮತ್ತು ತಿರ್ಗಾ ಅವ್ರನ್ನೂ ಕುಂದಿರಿಸಿ ನಾನು ಹೋದೆ. ನಂಗೆ ಹೋದ್ರೆ 20 ರೂಪಾಯಿಗೆ 4 ಬಜ್ಜಿ ಕೊಟ್ಟರು. ಹಂಗೆ ಮಾಡಬೇಡ್ರಿ, ಬೆಂಗಳೂರು ಜನ ಅಂದ ತಕ್ಷಣ ಮೋಸ ಮಾಡೋಕೆ ಹೋಗ್ಬಿಡ್ತಾರೆ. ಅಂದ್ರೇನು ಗೊತ್ತಿಲ್ಲ, ಸ್ಲ್ಯಾಂಗ್ನಾಗ ಗೊತ್ತಾಗ್ಬಿಡ್ತೈತೆ ಏನೋ. ಅಲ್ಲ ಕಾರ್ ಬೋರ್ಡ್ ನೋಡ್ತಾರೋ ಒಂದು ಗೊತ್ತಾಗಲ್ಲ. ಅವ್ರಿಗೊಂದು ಅಮೌಂಟ್ ಹೇಳ್ತಾರೆ, ನಮಗೂ ಒಂದು ಅಮೌಂಟ್ ಹೇಳ್ತಾರೆ. ಹಂಗೆ ಮಾಡೋಕೆ ಹೋಗ್ಬೇಡ್ರಿ. ಹೌದು, ನಿಮಗೂ ಹಿಂಗೆ ಆಗಿರ್ತೈತೆ. ಬೆಂಗಳೂರಿಗೆ ಬಂದಾಗ ನಾರ್ತ್ ಕರ್ನಾಟಕ ಜನ ಯಾರಾದ್ರೆ ಅವ್ರಿಗೂ ಇವರು ಬೆಂಗಳೂರು ಮಂದಿನೂ ಟೋಪಿ ಹಾಕ್ತಾರೆ. ಟೋಪಿ ಹಾಕಲ್ಲ ಅನ್ನಂಗಿಲ್ಲ. ಇವ್ರು ಬಂದಾಗ ಅವ್ರು ಲಾಭ ಮಾಡ್ಕೋತಾರೆ, ಅವ್ರು ಬಂದಾಗ ಇವ್ರು ಲಾಭ ಮಾಡ್ಕೋತಾರೆ. ಅದೇ ಜೀವನ, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ಬಂದು ನಾವು ಚಟ್ನಿ ಪ್ರಿಪೇರ್ ಮಾಡೋಣ ಬರ್ರಿ. ಚಟ್ನಿ ಏನಿಲ್ಲ ರೀ, ಮೊದಲಿಗೆ ಹಸಿಮೆಣ್ಸಿನ್ಕಾಯಿ ಚೆಂದಾಗಿ ಹುರ್ಕೊರಿ. ಸ್ವಲ್ಪ ಎಣ್ಣೆ ಹಾಕ್ತಾರ್ರಿ, ಘಾಟು ಬರ್ತೈತಿ, ತಡ್ಕೊಳ್ರಿ, ಏನಾಗಲ್ಲ. ಅದಕ್ಕೆ ಬೆಳ್ಳುಳ್ಳಿ, ಜೀರಿಗೆ, ಕೊತ್ತಂಬರಿ ಮತ್ತೇನು ಹಾಕೋತೀರಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ರುಬ್ದಂಗೆ ಎಣ್ಣೆ ಹಾಕ್ಕೊರಿ. ಅದಕ್ಕೂ ಅಂದರೆ ಎಣ್ಣೆ ಹಾಕಿದಷ್ಟು ನಾವು ಭಾಳ ದಿನ ಇಟ್ಕೊಂಡು ತಿನ್ಬೋದು ಅದನ್ನು. ಹಂಗೆ ಉಪ್ಪು ಹಾಕ್ಕೊಳ್ರಿ ರುಚಿಗೆ. ನೋಡಿರಿ ಹಿಂಗೆ ಪೇಸ್ಟ್ ಆಕೈತಿ. ಇದನ್ನು ಎಷ್ಟು ದಿನ ಬೇಕಾದ್ರೆ ನಾವು ಸ್ಟೋರ್ ಮಾಡ್ಕೋಬೋದು. ಫ್ರಿಜ್ನಾಗಾದ್ರೆ 1 ತಿಂಗಳಾರ ಇಟ್ಕೊಳ್ಳೋರು. ಹಂಗೆ ಇಟ್ಕೊಳ್ಳೋರಾದ್ರೆ ಒಂದು 3-4 ದಿನ ಇಲ್ಲ 1 ವಾರ ಹಿಂಗೆ ಇಟ್ಕೊತಾರೆ. ಡಿಪೆಂಡ್ಸ್ ಆನ್ ಹೆಂಗೆ ಖಾಲಿ ಆಕತ್ತೆ, ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ಸ್ ಆಕೈತಿ. ಯಾಕಂದ್ರೆ ನಮ್ಮ ಮನ್ಯಾಗ ಒಂದೊಂದು ಸರ್ತಿ ನಮ್ಮ ಮಮ್ಮಿ ಉಪ್ಪಿಟ್ಟಿಗೂ ಅವಲಕ್ಕಿಗೂ ಒಟ್ಟು ಒಗ್ಗರಣೆಗೆ ಏನೇನು ಸಿಗ್ತೈತೆ ಹಸಿಮೆಣ್ಸಿನ್ಕಾಯಿ ಇದನ್ನ ಒಗಿತಾಳೆ. ಅಂದ್ರೆ ಎಣ್ಣೆಗೆ ಒಗಿತಾಳೆ, ಒಗ್ಗರಣೆ ಹಾಕ್ತಾಳೆ. ಅದು ಚಲೋ ಆಕೈತಿ, ತಿನ್ನಕ್ಕೆ ರುಚಿನೇ ಇರ್ತೈತೆ. ಅದು ಒಂಥರ ಟೇಸ್ಟ್ ಕೊಡ್ತದೆ. ಆ್ಯಂಡ್ ಇವಾಗ ನಾನು ಬದ್ನಿಕಾಯಿ ತೋರ್ಸಾತೀನಿ ಹೆಚ್ಚಿದ್ನಲ್ಲ, ಅದನ್ನು ಇವಾಗ ಸ್ಟಫಿಂಗ್ ಮಾಡೋಣ್ರಿ. ಹೆಂಗಂದ್ರೆ 1-2 ಹೋಳು ಮಾಡ್ಕೊಂಡಿದ್ವಲ್ಲ, ಅದ್ರಾಗ ನಾವು ಹಸಿಮೆಣ್ಸಿನ್ಕಾಯಿ ತುಂಬನ್ರಿ. ಹೆಂಗೆ ತುಂಬೋದಂತನೂ ನಾನು ತೋರ್ಸಾತೀನಿ ರೀ ಮುಂದಿನ ವಿಡಿಯೋದಾಗ. ಆ್ಯಂಡ್ ಇದನ್ನು ನಾನು ಕೈಲೇ ತುಂಬಾತಿಲ್ಲ. ಭಾಳ ಗಟ್ಟಿ ಇರೋರು ಕೈಲೇ ತುಂಬ್ತಾರೆ. ಅಂದ್ರೆ ಹಳಬ್ರು, ನಮ್ಮ ಅಜ್ಜಿ ಆಮೇಲೆ ನಮ್ಮವ್ವ, ನಮ್ಮ ಮಮ್ಮಿನೂ ಏನು ತುಂಬಂಗಿಲ್ಲ ಕೈಲಾಗ. ಗೊತ್ತಿಲ್ಲ, ನಾನು ನೆನಪಾರ್ಬಿಟ್ಟೇನಿ. ಆದ್ರೆ ನಾ ಮಾತ್ರ ಇದನ್ನು ಕೈಲೇ ತುಂಬಲ್ಲ. ಕೈಲೇ ತುಂಬಿದ್ರೆ ಮಾತ್ರ ಕೈ ಖಾರ 2-3 ದಿನ ಉಳಿತೈತಿ. ಅದಕ್ಕೆ ನಾನು ಚಾಕು ಹಿಡ್ಕೊಂಡು ಅದ್ರಾಗ ತುಂಬಾಕೂತೀನಿ. ಎಷ್ಟು ಬೇಕು ನೀವು ಖಾರ ಎಷ್ಟು ತಿಂತೀರ ಅದನ್ನು ನೋಡಿಕೊಂಡು ಅದ್ರಾಗ ತುಂಬ್ರಿ. ನೀವೆಷ್ಟು ತುಂಬಿರ್ತೀರಲ್ಲ ಅಷ್ಟು ಖಾರ ಇರ್ತೈತಿ. ಯಾಕಂದ್ರೆ ಬೆಂದಿರ್ತೈತಲ್ಲ ಅದು, ಒಳಗೆ ಖಾರ ಬಿಟ್ಕೊಂಡಿರ್ತೈತಿ. ಬದ್ನಿಕಾಯಿಗೆಲ್ಲ ಖಾರ ಬಿಡ್ತೈತಿ. ಸೊ ಹಂಗಾಗಿ ನೋಡ್ಕೊಂಡು ತುಂಬ್ರಿ. ಹೆಚ್ಚಿಗೆ ತುಂಬಿದಷ್ಟು ಒಂದು ತಿನ್ನೋದ್ರಾಗ ಖಾರ ಬಾಯಿ ಹೋಗ್ಬಿಡ್ತೈತಿ. ಅದಕ್ಕೆ ಹುಷಾರಾಗಿ ನೋಡ್ಕೊಂಡು ಮಾಡಿಕೊಡ್ರಿ ಅಂತ ಹೇಳತ್ತೀನಿ. ಆ್ಯಂಡ್ ಸ್ಟಫಿಂಗು ಈ ಥರ ಅದು ಮಧ್ಯೆ ಹೋಳು ಮಾಡಿ ತೋರಿಸಿದ್ನಲ್ಲ ಅದೇ ಥರ ಮಾಡಿಕೊಂಡು ತುಂಬೋದಷ್ಟೇ. ಅಪ್ಪಿತಪ್ಪಿ ಕೈಲೇ ಮುಟ್ಟಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಭಾಳ ಖಾರ ಇರ್ತೈತಿ, ತಡ್ಕೊಳಕ್ಕಾಗಲ್ಲ. ನಾನು 1-2 ಸರ್ತಿ ಕೈಲೇ ತುಂಬಿ ಅನುಭವಿಸೀನಿ. ಕೈ ಖಾರ ಆಗಿರ್ತದೆ, ಭಾಳ ಖಾರ, ಉರಿ ಅದು ಯಾಕಾರ ಮಾಡೀವಿ ಅಂತ ಅಷ್ಟು ನೋವು ಬರ್ತೈತಿ. ಅದಕ್ಕೆ ನಾನೆಲ್ಲೂ ಕೈನ ಖಾರ ಮುಟ್ಟಾಕುತ್ತಿಲ್ಲ, ಮುಟ್ದಂಗೆ ಮಾಡತ್ತೀನಿ. ನೀವು ಹಂಗೆ ಮಾಡಿರಿ, ನಾನು ಹೆಂಗೆ ವಿಡಿಯೋದಾಗ ತೋರಿಸೇನಿ ಹಂಗೆ ಮಾಡಿರಿ.
ಆ್ಯಂಡ್ ಭಾಳ ಹುಷಾರಿಂತ ಮಾಡಿರಿ. ಆ್ಯಂಡ್ ನಮ್ಮ ಚರಿನೂ ಇದನ್ನು ತಿಂದು ಯಾಕಂದ್ರೆ ಅಕ್ಕಿ ತಿಂತಾಳಂತನ ಖಾರ ಕಡಿಮೆ ಹಾಕಿದ್ದೆ, ಖಾರನೂ ಕಡಿಮೆ ಭಾಳ ಇತ್ತು. ಸೊ ಹಂಗಾಗಿ ಅಕ್ಕಿನೂ ತಿಂದ್ಲು, ಅಕ್ಕಿನೂ ಎಂಜಾಯ್ ಮಾಡಿದ್ಲು. ಆ್ಯಂಡ್ ಸೌಮ್ಯನೂ ಬಂದಿದ್ಲು, ಅಕ್ಕಿನೂ ಇಷ್ಟಪಟ್ಲು ಇದನ್ನು. ಅಕ್ಕಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಂತ, ಅಕ್ಕಿ ತಿಂದಿರಲಿಲ್ಲ. ಅಕ್ಕಿನೂ ನೋಡ್ಕೊಂಡ್ಲು ಹೆಂಗೆ ಏನು ಮಾಡೋದು ಅಂತಂದು. ಅಕ್ಕಿಗೂ ಇದು ವಿಡಿಯೋ ಹೆಲ್ಪ್ ಆಕೈತೆ ಅನ್ಕೋತೀನಿ. ಆ್ಯಂಡ್ ಅಕ್ಕಿನೂ ತಿಂದ್ಲು, ಪಾಪುನೂ ತಿಂತು, ನಾನು ತಿಂದೆ. ನಮ್ಮ ಮೇನಾಗಿ ಅವರಿಬ್ರು ತಿಂದ್ರೆ ನಮ್ಗೆ ಖುಷಿ ಆಕೈತಿ. ಈಗ ಬರ್ರಿ ಈಗ ಬಜ್ಜಿ ಬಿಡೋಣಂತ. ಈಗ ಹಿಟ್ಟನ್ನ ಹಸಿಬೇಳೆ ಹಿಟ್ಟು ತೊಗೊಂಡೀನಿ, ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಸ್ವಲ್ಪ ಕರ್ದಿರೋ ಎಣ್ಣೆ ಮತ್ತು ಅಜ್ವಾನ ಓಮ್ ಕಾಳು ಅಂತಾರಲ್ಲ ಅದನ್ನು ಹಾಕಿ, ಉಪ್ಪು ಮತ್ತು ಅಷ್ಟು ನೀರು ಹಾಕ್ಕೊಂಡು ಕೈ ಆಡಿಸ್ಕೊಂಡೀನಿ. ಸೋಡಾ ಗಿಡ ಏನೂ ಹಾಕ್ಕೊಂಡಿಲ್ಲ, ಸೋಡಾ ಒಂದು ಸ್ವಲ್ಪ ಟಚ್ ಇಲ್ಲ, ಅದಕ್ಕೆ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಅಷ್ಟು ನೀರಷ್ಟು ಕಲಿಸ್ಕೊಂಡು ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೆ. ಭಾಳ ತೆಳ್ಳಗಾಗಿತ್ತು ನಂದು. ಸ್ವಲ್ಪ ನೀವು ಗಟ್ಟಿ ಮಾಡ್ಕೊರಿ ಪೇಸ್ಟ್ನ, ಅಂದ್ರೆ ಅದು ಮ್ಯಾಲೆ ಉಬ್ಬಿ ಚಂದ ಬರ್ತೈತಿ. ನಂದು ಉಬ್ಬಿ ಬಂದಿತ್ತು, ಬಟ್ ಮ್ಯಾಲ್ಗಡೆ ಲೇಯರ್ ಏನಿರ್ತದಲ್ಲ ಅದು ಭಾಳ ತೆಳ್ಳಗಾಗಿತ್ತು ಅನ್ನಿಸ್ತು. ಅದ್ರ ಒಳಗಡೆದೆಲ್ಲ ಬಜ್ಜಿ ಬೆಂದಿತ್ತು, ಚಲೋನ ಆಗಿದ್ದು, ತಿನ್ನೋಕ್ಕೆಲ್ಲ ಭಾಳ ರುಚಿಯಾಗಿದ್ವು. ಅದಕ್ಕೆ ಇಷ್ಟೊಂದು ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಒಂದು ಮೀಡಿಯಮ್ ಲೆವೆಲ್ನಾಗ ಹಿಟ್ಟನ್ನ ಕಲಿಸ್ಕೊಡ್ರಿ. ಒಂದು ಕೈಯಾಗ ಫೋನು, ಒಂದು ಕೈಯಾಗ ಮಾಡೋದು ಭಾಳ ಕಷ್ಟ ಐತೆ ನೋಡಿರಿ. ಹೆಂಗೆ ಅದು ನಾನು ಹೆಂಗೆ ಕೈ ಆಡ್ಸೋದು, ನಂಗೆ ಬಾಂಡೆನೂ ತಿರ್ಗಾಕೂತ್ಬಿಟ್ಟಿತ್ತು ಅದ್ರ ಸುತ್ತಲೂ. ಆದರೂ ಮಾಡೋ ಕ್ರೇಜ್ ಅಂತ ಇರ್ತದಲ್ಲ, ಹಂಗಾಗಿ ತಿರುಗಲಿ ಬಿಡು ಅಂತ ನಾನು ಅದ್ರ ಜೊತೆ ಆಟ ಆಡತ್ತೆ. ಇವಾಗ ಬರ್ರಿ ಮುಳುಗಾಯನ ಎಣ್ಣೆಗೆ ಬಿಡೋಣ. ಸೊ ಅದಕ್ಕೂ ಮುಂಚೆ ಒಂದು ಬಾಣಲಿ ತೊಗೊಂಡು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೋರಿ. ಡೀಪ್ ಫ್ರೈ ಮಾಡೋಕೆ ಹಾಕ್ಕೊಂಡು ಬಿಡೋಕೆ ಚಲೋ ಮಾಡಿರಿ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಿಡೋಕೆ ಟ್ರೈ ಮಾಡಿರಿ. ಅದನ್ನು ನಾನು ನಾಲ್ಕು ಬಿಟ್ಕೊಂಡು ಒಂದೊಂದು ಅಬ್ಬಿ ಮಾಡಿಕೊಂಡೆ. ಗೋಲ್ಡನ್ ಬ್ರೌನ್ ಬರೋ ಮಟನೂ ಚೆಂದಾಗಿ ಫ್ರೈ ಮಾಡ್ಕೋಬೇಕು, ಅಂದ್ರೆ ಚೆಂದಾಗಿ ಬೆಂದಿರ್ತೈತಿ ಒಳಗೆ. ಅದರ ಉರಿ ಕಡಿಮೆನೇ ಇಟ್ಕೊಳ್ರಿ, ಯಾಕಂದ್ರೆ ಒಳಗಡೆ ಬದ್ನೆಕಾಯಿ ಸ್ಟಫಿಂಗ್ ಇರ್ತದಲ್ಲ ಅದು ಬೇಯಬೇಕಾಕೈತಿ. ಸೊ ಹಂಗಾಗಿ ಉರಿ ಕಡಿಮೆ ಇಟ್ಕೊಂಡು ಮಾಡ್ಕೊರಿ. ಇವಾಗ ರೆಡಿ ಆಯಿತು ಬದ್ನೆಕಾಯಿ ಬಜ್ಜಿ, ಮುಳುಗಾಯಿ ಬಜ್ಜಿ, ಎಣ್ಗಾಯಿ ಬಜ್ಜಿ, ಏನು ಕರಿತೀರಿ ನಿಮ್ಗೆ ಬಿಟ್ಟಿದ್ದು, ಮುಳುಗಾಯಿ ಬಜ್ಜಿ. ಆ್ಯಂಡ್ ಹೋಮ್ ಫುಡ್ ಯಾರೆಲ್ಲ ಮಿಸ್ ಮಾಡ್ಕೋತೀರಲ್ಲ, ಸೊ ಅವರಿಗೆ ಇದೊಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ತಿನ್ನೋ ಐಟಮ್ಸ್ A to Z ಎಲ್ಲ ಸಿಗುತ್ತೆ. ಕುರ್ಕುರೆ ಐಟಮ್ಸ್, ಕುರ್ಕುರೆ, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲನೂ ಸಿಗುತ್ತೆ. ನಾನು ಒಂದು 4-5 ಐಟಮ್ಸ್ ಅಷ್ಟೇ ತೊಗೊಂಡು ಬಂದಿದ್ದು. ಘಾಟೆ ಏನಂತಿಲ್ಲ ಗೊತ್ತಿಲ್ಲ. ಆ್ಯಂಡ್ ಅವಲಕ್ಕಿ, ಪೇಪರ್ ಅವಲಕ್ಕಿ, ಆ್ಯಂಡ್ ಶೇಂಗಾ ಮಸಾಲೆಗೆ. ಇದು ಬಂದು ಏನಿದು, ನಾನು ತಿನ್ನಲ್ಲ ಇದನ್ನ, ಬಟ್ ನಿಪ್ಪಟ್ಟು. ನೀರು ತೆಗಿಬೇಕು. ಬಾ ಇವಾಗ ಮಾಡ್ಬಾ. ಏನದು ಏನು ಇದು ಬಟ್ಟೆ ಕುಮ್ಮ ಅಲ್ಲ ಚರಿ, ಅದು ಧೂಳು ತೆಗಿತಾರಲ್ಲ ಹಂಗೆ ತೆಗಿಬೇಡ. ಮೇಕಪ್ ಮಾಡ್ತೀನಿ ಅಂದ್ರೆ ತಾನೆ, ಇನ್ನು ಮೇಕಪ್ ಮಾಡು. ಮೇಕಪ್ ಮಾಡ್ಕಂದ ಧೂಳು ತೆಗಿತಾರಲ್ಲ ಮೈ ಇದಲ್ಲ. ಅಮ್ಮ ನಿಂಗೆ ಕೈ ಮುರಿತೀನಿ. ನನ್ನ ಕೈ ಯಾಕೆ ಮುರಿತೀಯ? ಯಾರು ಮುರಿದ್ರು ಅಮ್ಮನ ಕೈನ? ಬ್ಯಾಂಡೇಜ್ ಮಾಡ್ತಿದೀಯಾ ಮಗನೇ? ಡಾಕ್ಟ್ರ್ ಅಲ್ವಾ ಬ್ಯಾಂಡೇಜ್ ಹಾಕೋದು? ನಂಗೆ ಹಾಕೋದಾ? ಯಾರು ಹೇಳ್ಕೊಟ್ಟಿದ್ದು? ಅಮ್ಮ ಅಮ್ಮ ಮಗ ಇದೆ.
ಅವ್ವಾ ಹೋಗ್ಲಾ? ಬಾಯ್, ಟಾಟಾ. ಬಿಚ್ಚೋಯ್ತಿರೋ ಡಾಕ್ಟ್ರ್ ಅದು. ಏನು ಮಾಡೋಣ ಡಾಕ್ಟ್ರ? ನಿಮಗೆ ಡಾಕ್ಟ್ರು ಇಂಜೆಕ್ಷನ್ ಕೊಡ್ತೀರಿ ಯಾಕೋ? ಎಷ್ಟು ಇಂಜೆಕ್ಷನ್ ಕೊಡ್ತೀರಾ ಡಾಕ್ಟ್ರು? ಕೊಡ್ತೀರಾ? ಎಷ್ಟು ಕೊಡ್ತೀರಾ ಇಂಜೆಕ್ಷನ್ ನನಗೆ? ಸರಿಮ್ಮ, ಇಂಜೆಕ್ಷನ್ ಕೊಡಬೇಡಿ, ನನಗೆ ಭಯ ಆಗುತ್ತೆ. ಕೊಡ್ತೇನೆ. ಬೇಡ ಡಾಕ್ಟ್ರೇ. ಬೇಡ ಡಾಕ್ಟ್ರೆ, ಬಾಯ್ ಬೇಕು. ಮತ್ತೆ ಯಾರಿಗೆ ಕೊಡೋಣ ನೋಡಿ? ಅಮ್ಮ, ಅಪ್ಪ. ಡಾಕ್ಟ್ರು ಬಾಯಲ್ಲಿ ಇಟ್ಕೋತಾರಾ ಪೇಷಂಟ್ ಕೈನ? ಇಟ್ಕೋತಾರಾ? ಆಯ್ತು ನೋಡಿ, ಆಯ್ತು. ಓ ಅಮ್ಮ, ಕೈ ರೆಡಿ ಆಯ್ತು. ಡಾಕ್ಟ್ರು ಸರಿ ಮಾಡಿದ್ರು ನನ್ನ ಕೈನ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವ ಕೊಡು ನನಗೆ ಪ್ಲೀಸ್, ಬಂಗಾರ. ಅವ ಕೊಡು, ಅವ ಕೊಡು ಮಗನೆ ಪ್ಲೀಸ್. ಕ್ಯೂಟಿ ಪೈ. ನಂಗೆ ನಂಗೆ ನಂಗೆ. ಏನದು ಓದಪ್ಪ? ಏನಪ್ಪ ಅದು?